ಇವತ್ತು ಸಿಂಪಲ್ಲಾಗಿ ಈರುಳ್ಳಿನ ಉಪಯೋಗಿಸಿ ಒಂದು ಅದ್ಭುತವಾದಂಥ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇಡ್ಲಿ, ದೋಸೆ, ಚಪಾತಿ ಜೊತೆ A1 ಕಾಂಬಿನೇಷನ್. ಇನ್ನೊಂದೇನು ಅಂದರೆ ಇದನ್ನು ಆರಾಮವಾಗಿ ಫ್ರಿಜ್ನಲ್ಲಿ 3-4 ದಿನ ಇಡ್ಬೋದು. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ಒಂದು ಪ್ಯಾನಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಲ್ಲಿ ಒಂದು 8-10 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಈ ಚಟ್ನಿ ತುಂಬಾ ಅದ್ಭುತವಾಗಿ ಬರುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಸಾಂಬಾರು ಈರುಳ್ಳಿ ಅಂತ ಸಿಗುತ್ತೆ ನೋಡಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಹಾಕಿದರೆ ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕರನೂ ಹೌದು. ನಿಮಗೆ ಸಾಂಬಾರು ಈರುಳ್ಳಿ ಸಿಪ್ಪೆ ತೆಗೆಯೋದಕ್ಕೆ ಟೈಮ್ ಇಲ್ಲ ಅಥವಾ ಸಾಂಬಾರು ಈರುಳ್ಳಿ ಸಿಗಲಿಲ್ಲ ಅಂದರೆ ಮಾಮೂಲಿ ಈರುಳ್ಳಿ ದಪ್ಪವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬಹುದು. ಮಾಮೂಲಿ ಈರುಳ್ಳಿ ಹಾಕಿದರೆ ಒಂದು 2 ಈರುಳ್ಳಿನ ಸೇರಿಸಿ. ಆದಷ್ಟು ಸಾಂಬಾರು ಈರುಳ್ಳಿ ಸೇರಿಸಿ, ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ತುಂಬಾ ಆರೋಗ್ಯಕರ. ಈಗ ಇವೆರಡು ಸಾಮಗ್ರಿಗಳನ್ನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೆ. ಇದಾದಮೇಲೆ ಖಾರಕ್ಕೆ ಇಲ್ಲಿ ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆಯೇ ಒಂದು 4-5 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದರಿಂದ ಬಣ್ಣನೂ ಬರುತ್ತೆ, ಹಾಗೆಯೇ ಖಾರನೂ ಬರುತ್ತೆ. ಖಾರ ನಿಮಗೆ ಎಷ್ಟು ಬೇಕೋ ಅದರ ಮಟ್ಟಿಗೆ ನೀವು ಹೆಚ್ಚು ಕಡಿಮೆ ಈ ಮೆಣಸಿನ್ಕಾಯಿನ ಸೇರಿಸ್ಕೋಬಹುದು. ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬಹುದು. ಬ್ಯಾಡಗಿ ಮೆಣಸಿನ್ಕಾಯಿನ ಕಮ್ಮಿ ಮಾಡಿ ಗುಂಟೂರು ಮೆಣಸಿನ್ಕಾಯಿ ಜಾಸ್ತಿ ಮಾಡ್ಕೋಬೋದು. ಇನ್ನೂ ಖಾರ ಕಡಿಮೆ ಬೇಕು ಅಂದರೆ ಈ ಮೆಣಸಿನ್ಕಾಯಿ ಹಾಕಿರೋದ್ರಲ್ಲಿ ನೀವು ಇನ್ನೂ ಕಡಿಮೆ ಹಾಕ್ಬೋದು. ಮೆಣಸಿನ್ಕಾಯಿನ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಎಲೆ ಜಾಸ್ತಿ ಸೇರಿಸ್ಬೇಡಿ, ಆ ಕೆಂಪು ಬಣ್ಣ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ಸೇರಿಸಿ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ, ಬಣ್ಣನೂ ಸಹ ಚೇಂಜ್ ಆಗೋದಿಲ್ಲ. ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿದರೆ ಈರುಳ್ಳಿ, ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ, ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಗರ್ಗರಿಯಾಗಿದೆ, ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಗರ್ಗರಿಯಾಗಿದೆ. ಈ ಹಂತದಲ್ಲಿ ನಾನು ಇವಾಗ ನೆನೆಸಿರೋ ಅಂಥ ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಈ ಚಟ್ನಿಗೆ ಮುಖ್ಯವಾದ ಸಾಮಗ್ರಿಗಳನ್ನೆಲ್ಲ ಹಾಕಾಯಿತು. ಈಗ ಒಂದು ಸಾರಿ ಕೈ ಆಡಿಸ್ಬಿಟ್ಟು ಸ್ಟೋವ್ ಫ್ಲೇಮ್ನ ಆಫ್ ಮಾಡಿ ಈ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಆರಿದೆ ಅಂದಾಗ ಮಿಕ್ಸಿ ಜಾರಿಗೆ ಹಾಕಿ ನಾವು ರುಬ್ಬೋದಷ್ಟೇ. ಇದಕ್ಕೆ ಯಾವ ಟೊಮೆಟೊ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಹುಳಿಗೆ ಹುಣಸೆ ಹಣ್ಣನ್ನು ಸೇರಿಸಿದ್ದೀವಿ, ಅದು ಸಾಕಷ್ಟೇ. ರುಬ್ಬಬೇಕಾದ್ರೆ ಸ್ವಲ್ಪ ನೀರಿನಂಶ ಬೇಕು ಅಂತಂದರೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಬೋದು. ನೀರು ಸಮಾನವಾಗಿ ಈರುಳ್ಳಿಲಿರೋ ಅಂಥದ್ದೇ ಸಾಕಾಗುತ್ತೆ. ಬೇಕು ಅಂದರೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಬೋದು, ತಪ್ಪಾಗೋದಿಲ್ಲ. ಇವಾಗ ಚಟ್ನಿ ರುಬ್ಬಿ ರೆಡಿಯಾಗಿದೆ, ನೈಸಾಗಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಸೇರಿಸ್ಬಿಡೋಣ. ಒಗ್ಗರಣೆ ಸೇರಿಸಿದ್ರೆ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿದ್ರೆ ಕೆಂಪು ಬಣ್ಣದಲ್ಲಿ ಬಂದಿದೆ, ಯಾಕೆಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಈ ಬಣ್ಣ ಬರುತ್ತೆ. ಬರೀ ಗುಂಟೂರು ಮೆಣಸಿನ್ಕಾಯಿ ಸೇರಿಸಿ ಸ್ವಲ್ಪ ಬಣ್ಣ ಮೊಬ್ಬಾಗಿ ಬರ್ಬೋದು, ಬಟ್ ರುಚಿ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಇವಾಗ ಒಗ್ಗರಣೆಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡಿಲಿಲ್ಲ ಅಂತಂದರೆ ಚಟ್ನಿಗೆ ಹಾಕಿದ ಮೇಲೆ ಅದು ಕಹಿ ಫ್ಲೇವರ್ ಬರುತ್ತೆ. ಹಾಗಾಗಿ ಅದು ಸಿಡಿಯೋವರೆಗೆ ನೀವು ವೆಯ್ಟ್ ಮಾಡಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಈಗ ಸಿಂಪಲ್ ಆಗಿರೋ ಅಂಥ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ನೀವು ಚಟ್ನಿ ತಲೆ ಮೇಲೆ ಹಾಕಿಬಿಟ್ರೆ ಸೂಪರಾಗಿರೋಂಥ ಈರುಳ್ಳಿ ಚಟ್ನಿ ರೆಡಿ. ದೋಸೆ, ಇಡ್ಲಿಗಂತೂ A1 ಕಾಂಬಿನೇಷನ್ನು. ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು, ಅದೂ ಸಹ ಚೆನ್ನಾಗಿರುತ್ತೆ. ಈಗ ನೋಡಿದ್ರೆ ವಾತಾವರಣ ಪದೇ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಬಿಸಿಲು ಬರುತ್ತೆ, ಗಾಳಿ ಬರುತ್ತೆ, ಮಳೆ ಬರುತ್ತೆ, ಏನಾಗ್ತದೆ ಅಂತಲೇ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೂ ಸಹ ಈ ಗಂಟ್ಲು ನೋವು, ಕೆಮ್ಮು ಎಲ್ಲ ಶುರುವಾಗ್ತಾ ಇದೆ. ಇಂಥ ಚಟ್ನಿ ಮಾಡಿಕೊಡಿ. ಗಂಟ್ಲು ನೋವಿಗೆ, ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಸಣ್ಣ ಈರುಳ್ಳಿ ಈ ಕೆಮ್ಮಿಗೆಲ್ಲ ಕಫನ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆಲ್ಲ ಈ ಸಿಂಪಲ್ಲಾಗಿ ಮಾಡಿರೋಂಥ ಚಟ್ನಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಟ್ನಿ ಜೊತೆ ಇವತ್ತು ನಾನು ರಸಮ್ ದೋಸೆ ಅಂತ ಮಾಡಿದ್ದೀನಿ, ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಅಡುಗೆ ಸಾಧನದಲ್ಲಿ. ಈ ರಸಮ್ ತಿನ್ನಲ್ಲ ಮಕ್ಕಳು ಅನ್ನೋರಿಗೆ ಈ ದೋಸೆ ಮಾಡಿಕೊಡಿ. ದೋಸೆ ಅಂತ ಅದ್ಭುತವಾಗಿರುತ್ತೆ, ಜೊತೆಗೆ ರಸಮ್ ತಿಂದಷ್ಟು ಬೆನಿಫಿಟ್ ಸಿಗುತ್ತೆ. ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.